ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ 9ನೇ ತರಗತಿಯ ತಿಳಿ ಕನ್ನಡ ಭಾಗ 2ರ ಉಸುರುಗಳಲ್ಲಿ ಭಾವೈಕ್ಯತೆ ಎಂಬುದರ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಉಸುರುಗಳಲ್ಲಿ ಭಾವೈಕ್ಯತೆ ಅಂತಂದರೆ ಉರುಸುಗಳಲ್ಲಿ ಭಾವೈಕ್ಯತೆ ಅಂತಂದರೆ ಮುಸ್ಲಿಮರಲ್ಲಿ ಸಾಧು ಸಂತರ ಒಂದು ಪುಣ್ಯ ದಿನವಾಗಿದೆ ಅಂತಂದರೆ ಅವರ ಒಂದು ಪುಣ್ಯ ದಿನವನ್ನು ನಾವು ಉಸುರುಗಳಲ್ಲಿ ಭಾವೈಕ್ಯತೆ ನಾವೆಲ್ಲರೂ ಒಂದೇ ಎಂಬುದನ್ನು ನಾವು ಉಸುರುಗಳಲ್ಲಿ ಭಾವೈಕ್ಯತೆ ಎಂಬುದನ್ನು ನಾವು ಕಾಣುತ್ತೇವೆ. ಈ ಒಂದು ಲೆಸನನ್ನು ಬರೆದಿರೋರು ದಸ್ತಗಿರ ಅಲಿಬಾಯಿ ಎಂಬುವರು ಇದನ್ನು ಬರೆದಿದ್ದಾರೆ. ಉಸುರುಗಳಲ್ಲಿ ಭಾವೈಕ್ಯತೆಯನ್ನು ಬರೆದಿರೋರ ಒಬ್ಬ ಕವಿಯಾಗಿದ್ದಾರೆ. ಪಾಠ ಪ್ರವೇಶ ಬಗ್ಗೆ ನೋಡೋಣ ಮಕ್ಕಳೇ. ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಒಂದು ಮೊದಲ ಸಾಲು ಜಾತ್ಯತೀತತೆಯನ್ನು ಸಾರುತ್ತದೆ ಅಂತಂದರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಒಂದು ಮೊದಲ ಸಾಲು ಅಂತಂದರೆ ನಮ್ಮ ಸಂವಿಧಾನದ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲನೇ ಪ್ರಸ್ತಾವನೆಯ ಮೊದಲ ಸಾಲುಗಳಲ್ಲಿ ಜಾತ್ಯತೀತತೆಯನ್ನು ನಾವು ಕಾಣುತ್ತೇವೆ. ಅಂತಂದರೆ ಭಾರತದಲ್ಲಿನ ಪ್ರತಿಯೊಂದು ಧರ್ಮವು ಭಾವೈಕ್ಯತೆ ಪ್ರತೀಕವಾಗಿದೆ ಅಂತಂದರೆ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮೊದಲನೇ ಸಾಲಿನಲ್ಲಿ ಧರ್ಮವು ಭಾವೈಕ್ಯತೆ ಪ್ರತೀಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಶಾಂತಿ ದಯೆ ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತವೆ. ಅಲ್ಲಿ ಏನಾಗಿದೆ, ಶಾಂತಿ ದಯೆ ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತವೆ. ಭಾರತೀಯರಾದಂಥ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು. ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ. ಸತ್ಯ, ಶಾಂತಿ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ. ನಮ್ಮ ಧರ್ಮ ಅಂತಂದರೆ ಸತ್ಯ ಆಗಿರ್ಬೋದು, ಶಾಂತಿ ಆಗಿರ್ಬೋದು, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯ ಎಲ್ಲ ಒಟ್ಟಿಗೆ ಇರುವುದನ್ನು ನಾವು ನಿಜವಾದ ಧರ್ಮ ಅಂತ ನಾವು ಕಾಣುತ್ತೇವೆ. ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ, ಎಲ್ಲ ಪ್ರತಿಯೊಂದು ಧರ್ಮವು ತನ್ನದೇ ಆದ ಸಂಪ್ರದಾಯಗಳನ್ನು ಹೊಂದಿರುವುದು ಕಾಣುತ್ತೇವೆ. ಅವುಗಳ ಆಚರಣೆ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು ನಾವು ಹೊಂದಿರುವುದನ್ನು ನಾವು ಕಾಣುತ್ತೇವೆ. ತಮ್ಮದೇ ಪ್ರತಿಯೊಂದು ಧರ್ಮವು ತನ್ನದೇ ಹಬ್ಬ ಆಚರಣೆಗಳನ್ನು ಆಚರಿಸುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಅಂತಂದರೆ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವಂಥ ಜಾತ್ರೆ ಆಗಿರ್ಬೋದು, ಇಬ್ಬರು ಒಟ್ಟಿಗೆ ಸೇರಿ ಸಂಭ್ರಮಿಸುವಂಥ ಜಾತ್ರೆ ಉತ್ಸವ ಆಗಿರ್ಬೋದು. ಹಾಗೂ ಉಸುರುಗಳು ಭಾವೈಕ್ಯತೆಯ ಪ್ರತೀಕವಾಗಿದೆ. ಅಂದರೆ ಉರುಸುಗಳಲ್ಲಿ ನಾವು ಭಾವೈಕ್ಯತೆಯನ್ನು ನಾವು ಕಾಣುತ್ತೇವೆ. ಒಟ್ಟಿಗೆ ಸೇರಿಸಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಕೂಡಿ ಸಂಭ್ರಮಿಸುವ ಜಾತ್ರೆಯನ್ನು ನಾವು ಉಸುರುಗಳಲ್ಲಿ ಭಾವೈಕ್ಯತೆ ಅಂತ ನಾವು ಕಾಣುತ್ತೇವೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವಂಥ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು. ಅಂತಂದರೆ ನಮ್ಮ ಜಾತಿಯನ್ನು ತೊರೆದು ನಾವೆಲ್ಲರೂ ಒಂದೇ ಎನ್ನುವಂಥ ಪರಸ್ಪರ ಗೌರವಿಸುವಂತಾಗಬೇಕು. ಮತೀಯ ಸಾಮರಸ್ಯ ಹಾಗೂ ಭ್ರಾತೃತ್ವ ಮತೀಯ ಜಾತಿಯ ಸಾಮರಸ್ಯ ಹಾಗೂ ಭ್ರಾತೃತ್ವ ಭಾವನೆಯಿಂದ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯ ಸಾಧ್ಯ. ಅಂದರೆ ನಾವೆಲ್ಲರೂ ಒಂದೇ ಎಂಬುವಂಥ ಒಗ್ಗಟ್ಟಿನಿಂದ ಮಾತ್ರ ಗಟ್ಟಿಯಾದ ಸಮಾಜವನ್ನು ಉಳಿಸಿ ಬೆಳೆಸಲು ಸಾಧ್ಯ ಎಂಬುದನ್ನಾಗಿ ನಾವು ಈ ಪಾಠದ ಪ್ರವೇಶದಲ್ಲಿ ನಾವು ಕಾಣಬಹುದು ಮಕ್ಕಳೇ. ಪಾಠದ ಬಗ್ಗೆ ನೋಡೋಣ ಮಕ್ಕಳೇ. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದಂಥ ವಿಶಿಷ್ಟ ರೀತಿಗಳಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ. ಅಂತಂದರೆ ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸುವುದು, ಅವರವರ ಸಂಪ್ರದಾಯದ ರೀತಿಯಲ್ಲಿ ಆಚರಿಸುವುದನ್ನು ನಾವು ಕಾಣುತ್ತೇವೆ. ಜಾತ್ರೆ ಆಗಿರ್ಬೋದು, ಹಬ್ಬ ಹರಿದಿನಗಳನ್ನು ನಾವು ಕಾಣ್ತೇವೆ. ಅವರವರ ಆಚರಣೆಗೆ ತಕ್ಕಂತೆ ಆಚರಿಸೋದು ನಾವು ಕಾಣುತ್ತೇವೆ. ಉರುಸುಗಳು ಹಿಂದೂ ಸಂಸ್ಕೃತಿಯ ಮತ್ತು ಮುಸ್ಲಿಮರ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂಧುಗಳಾಗಿದೆ. ಅಂತಂದರೆ ಉರುಸುಗಳು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಯ ಮಧುರ ಮಿಲನ ಅಂತಂದರೆ ಪ್ರೀತಿಯ ಮಿಲನ, ಒಟ್ಟಿಗೆ ಸೇರಿ ಮಿಲನದಿಂದ ಹುಟ್ಟಿ ಬೆಳೆದು ಬಂಧುಗಳಾಗಿರೋದು ನಾವು ಕಾಣುತ್ತೇವೆ. ಪ್ರಾದೇಶಿಕವಾಗಿ ಪ್ರಚಲಿತವಿರುವಂಥ ಉರುಸುಗಳ ಆಚರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದನ್ನು ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡಿ, ಕೂಲಂಕುಷ ಅಂತಂದರೆ ಪರಿಶೀಲಿಸಿದಾಗ ಕೂಲಂಕುಷವಾಗಿ ಅದನ್ನು ನಾವು ಆಳಕ್ಕೆ ಇಳಿದು ಅದನ್ನು ನಾವು ಪರಿಶೀಲಿಸಿದಾಗ ಭಾವೈಕ್ಯತೆ ಹೆಗ್ಗುರುತುಗಳನ್ನು ಸ್ಪಷ್ಟವಾಗಿ ಗೋಚರಿಸಿದವು. ಅಂತಂದರೆ ಅದರ ಭಾವೈಕ್ಯತೆ ಹೆಗ್ಗುರುತು ಮೀನ್ಸ್ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೋಚರಿಸಿದವು, ಕಾಣುತ್ತವೆ.
ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ ಕೆಲವೊಂದು ಜಾತ್ರೆಗಳನ್ನು ಉರುಸುಗಳಾಗಿ ಬಳಕೆಯಲ್ಲಿವೆ. ಅಂತಂದರೆ ಕೆಲವೊಂದು ಜಾತ್ರೆಗಳು ನಾವು ಕಾಣುತ್ತೇವೆ. ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಒಂದು ಪವಿತ್ರ ಕ್ಷೇತ್ರಗಳಾಗಿರುವುದೆಂಬುದನ್ನು ನಾವು ಯಾರೂ ಅಲ್ಲಗಳೆಯುವಂತಿಲ್ಲ. ಅಂತಂದರೆ ಆ ಒಂದು ಭಾವೈಕ್ಯತೆ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆ ಪವಿತ್ರ ಕ್ಷೇತ್ರಗಳಾಗಿರುವುದೆಂಬುದನ್ನು ಯಾರೂ ಅಲ್ಲಗೆಳೆಯುವಂತಿಲ್ಲ, ಅವ್ರ ಬಗ್ಗೆ ಯಾರೂ ಮಾತನಾಡುವಂತಿಲ್ಲ ಅಂತ ಹೇಳಿದ್ದಾರೆ ಮಕ್ಕಳೇ. ಅಜ್ಮೇರಿನ ಅಕಜ್ವಾ ಮೊಹಿನುದ್ದೀನ್ ಚಿಸ್ತಿ, ದಿಲ್ಲಿಯ ಅಶೇಖ ನಿಜಾವುದ್ದೀನ್ ಹೌಲಿಯವರ ಉಸುರುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ಅಂತಂದರೆ ಇವರು ಅಜ್ಮೇರಿನ ಅಕ್ವಜಾ ಮೊಹಿನುದ್ದೀನ್ ಚಿಸ್ತಿ, ದಿಲ್ಲಿಯ ಮುಸ್ಲಿಮರಂತೆ ಹಿಂದೂಗಳು ಸಹ ಏನು ಮಾಡ್ತಾರೆ, ಉತ್ಸಾಹದಿಂದ ಒಂದು ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ತೆಬರುಕ್ ಅಂತಂದರೆ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರೆಂದು ತೃಪ್ತಿಗೊಳ್ಳುತ್ತಾರೆ. ಹಿಂದೂಗಳು ಏನು ಮಾಡ್ತಾರೆ, ಹರಕೆಗಳನ್ನು ಕಟ್ಟೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅವರು ಹೇಗೆ ನಮಗೆ ಪುಳಕಿತರಾಗುತ್ತಾರೋ, ಒಂದು ತೃಪ್ತಿಗೊಳ್ಳುತ್ತಾರೋ, ಅದೇ ರೀತಿಯಲ್ಲಿ ತೆಬರುಕ್ ಅವರು ಮುಸ್ಲಿಮರು ಏನು ಮಾಡ್ತಾರೆ, ಅವರು ಒಂದು ಪ್ರಸಾದವನ್ನು ಸ್ವೀಕರಿಸಿ ಅವರು ತಹ ಹರಕೆಗಳನ್ನು ತೀರಿಸಿಬಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಅವರು ಪುನೀತರಾಗುತ್ತಾರೆಂದು ಇಲ್ಲಿ ತೃಪ್ತಿಗೊಳ್ಳುತ್ತಾರೆ. ಮಕಾನಪುರದ ಜಿಂದೆ ಶಾ ಮದರ ಉಸಿರಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಿನಲ್ಲಿ ಹಾಕಲು ಅಂತಂದರೆ ಅವರು ಏನು ಮಾಡ್ತಾರೆ, ಮಕಾನಪುರದ ಜಿಂದೆ ಶಾ ಮದರ ಉಸಿರಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಏನು ಮಾಡ್ತಾರೆ, ಅಂಟಿದ ರೋಗ ರುಜಿನಗಳಿಂದ ಮಕ್ಕಳಿಗೆ ಬಂದಿರುವಂಥ ಒಂದು ಕೆಲವು ರೋಗಗಳಾಗಿರ್ಬೋದು ಅವುಗಳಿಂದ ಮುಕ್ತಿಗೊಳ್ಳಲು ಹೊರಬರಲು ಏನು ಮಾಡ್ತಾರೆ, ದೇವರಿಗೆ ಹರಕೆಗಳನ್ನು ಕಟ್ತಾರೆ. ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಿನಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ಅಂದರೆ ಅದು ಬಂಗಾರ ಮೀನ್ಸ್ ಗೋಲ್ಡು, ಬೆಳ್ಳಿ ಮೀನ್ಸ್ ಸಿಲ್ವರ್. ಹೀಗೆ ಹಾರವನ್ನು ಕೊರಳಿನಲ್ಲಿ ಹಾಕಲು ಅವರು ದೇವರಿಗೆ ಅರ್ಪಿಸಲು ಹಿಂದೆ ಮುಂದೆ ನೋಡುವುದಿಲ್ಲ. ಉಸಿರಿನ ದಿನ ನಡೆಯುವಂಥ ಕೆಂಡ ತುಳಿಯುವ ಅಂದರೆ ಹಿಂದಿನ ದಿನ ನಡೆಯುವಂಥ ಒಂದು ಕೆಂಡ ತುಳಿಯುವಂಥ ಒಂದು ಸಂಪ್ರದಾಯ ನಮ್ಮ ಹಿಂದೂಗಳಲ್ಲಿ ಏನಾಗುತ್ತೆ, ಕೆಂಡ ದೇವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವಗಳಲ್ಲಿ ನಾವು ಕೆಂಡ ಹರಕೆಗಳನ್ನು ಕಟ್ಟಿಕೊಂಡಾಗ ಕೆಂಡ ತುಳಿಯುವಂಥ ಒಂದು ನಾವು ಸಂಪ್ರದಾಯವನ್ನು ನಾವು ನೋಡುತ್ತೇವೆ ಹಿಂದೂಗಳಲ್ಲಿ. ಅಂದರೆ ಹಿಂದೂ ಸಂಸ್ಕೃತಿಯ ಒಂದು ಗಾಢ ಪ್ರಭಾವದಿಂದ ಬಂದದ್ದಾಗಿದೆ. ಇದೇನಾಗಿದೆ, ಕೆಂಡ ತುಳಿಯುವಂಥ ಒಂದು ಸಂಪ್ರದಾಯ ಎಂದಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ಗಾಢವಾಗಿ ಬಂದಿರುವುದನ್ನು ನಾವು ಕಾಣಬಹುದು ಮಕ್ಕಳೇ. ಮುಂಬಯಿಯ ಹಾಜಿ ಮಲಂಗ ಬಾಬಾ ಅಂದರೆ ಮುಂಬಯಿಯಲ್ಲಿ ಬರುವಂಥ ಹಾಜಿ ಮಲಂಗ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ಅಲ್ಲಿ ಏನು ಮಾಡ್ತದೆ, ಒಂದು ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ಏನು ಮಾಡುತ್ತೆ, ನಡೆಸುತ್ತದೆ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫತೇಹ ನಡೆದರೆ ಅಂದರೆ ಮುಸ್ಲಿಮರಲ್ಲಿ ಒಂದು ಫತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಅಲ್ಲಿ ಒಂದು ಜಿಯಾರತ್ನಂತೆ ಒಂದು ಫತೇಹ ಮೀನ್ಸ್ ಒಂದು ಪೂಜೆ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ. ಹಿಂದೂಗಳು ಏನು ಮಾಡ್ತಾರೆ, ಲೋಬಾನದ ಹೊಗೆ ಅಂತಂದರೆ ಧೂಪವನ್ನು ಹಾಕಿ ಪೂಜೆ ಮಾಡೋದನ್ನು ನಾವು ನೋಡುತ್ತೇವೆ ಮಕ್ಕಳೇ. ಗುಲ್ಬರ್ಗದ ಖಾಜಾ ಬಂದಾ ನವಾಜರ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿವೆ. ಅಂದರೆ ಇವೇನಾಗಿದೆ, ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಏನಾಗಿದೆ, ಇವು ಪುರಾವೆ ಸಾಕ್ಷಿಯಾಗಿವೆ. ಉಸಿರಿನ ಹಿಂದಿನ ದಿನ ನಡೆಯುವಂಥ ಒಂದು ಸಂದಲ್ ಮೆರವಣಿಗೆಯಲ್ಲಿ ನಡೆಯುವಂಥ ಒಂದು ಜಾತ್ರೆ ಮೆರವಣಿಗೆಯಲ್ಲಿ ಮಶಾಲ್ ದೀವಟಿಕೆ ಹಿಡಿಯುವಂಥ ಒಂದು ನಾವು ಏನು ಮಾಡ್ತೀವಿ, ದೀವಟಿಕೆ ಅಂತಂದರೆ ಒಂದು ಹಿಡಿಯುವಂಥ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಅಂದರೆ ಏನಾಗಿದೆ, ದೀವಟಿಕೆ ಹಿಡಿಯುವಂಥ ಒಂದು ಹಕ್ಕು ಏನಾಗಿದೆ, ಹಿಂದೂ ಭಕ್ತರದ್ದಾಗಿದೆ. ಉಸಿರಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಅಂದರೆ ಒಂದು ಜಾತ್ರೆ ಮಹೋತ್ಸವದಲ್ಲಿ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಏನಾಗಿದ್ದಾರೆ, ಶಾಮೀಲಾಗಿ ಅಂದರೆ ಒಟ್ಟಿಗೆ ಸೇರಿ ಭಕ್ತಿ ಭಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನಾವು ನೋಡಿದಾಗ, ಅಂದರೆ ಭಕ್ತಿಯಿಂದ ಎಲ್ಲರೂ ಒಟ್ಟಿಗೆ ಒಂದು ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮನ ಪುಳಕಿತವಾಗದಿರೋದು. ಅಂದರೆ ನಮಗೆಲ್ಲ ನೋಡಿದಾಗ ಏನಾಗುತ್ತೆ, ನಮಗೆ ಕಣ್ತುಂಬಿ ಬರುತ್ತೆ. ಮುಳಬಾಗಿಲ ಪ್ರಾಂತ್ಯದ
ಹಾ ಬಾಬಾ ಹೈದರ್ ಅಲಿ ಶಾ ಅವರ ಉಸಿರಿನಲ್ಲಿ ಪ್ರದರ್ಶನಗೊಳ್ಳುವ ಒಂದು ಕತ್ತಿವರಸೆ, ದೊಣ್ಣೆವರಸೆ, ಕುಸ್ತಿ, ಕಾವಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕವಾಗಿದೆ. ಇಲ್ಲಿ ಬರುವಂಥ ಒಂದು ಕತ್ತಿವರಸೆ ಆಗಿರೋದು, ದೊಣ್ಣೆ ವರಸೆ ಆಗಿರ್ಬೋದು, ಕುಸ್ತಿ, ಇವೆಲ್ಲ ಒಂದು ಅಲ್ಲಿ ಬರುವಂಥ ಒಂದು ಕಾರ್ಯಕ್ರಮಗಳು ಏನಾಗಿದೆ, ಒಂದು ಕೋಮು ಸಾಮರಸ್ಯದ ಪ್ರತೀಕವಾಗಿದೆ. ಅಂದರೆ ಇವೆಲ್ಲ ಒಟ್ಟಿಗೆ ನಾವು ಕಾಣ್ಬೋದು. ಗ್ಯಾರವಿ ತಿಂಗಳಿನಲ್ಲಿ ನಡೆಯುವ ಈ ಮೆಹಬೂಬಾ ಸುಬಹಾನಿಯವರ ಉಸಿರಿನಲ್ಲಿ ಜನಪದ ಕಲೆಗಳು ಮಹಾಪುರವೇ ಹರಿಬರುವುದನ್ನು ನಾವು ನೋಡಬಹುದು. ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು, ಒಂದು ಜನಪದ ಕಲೆಗಳ ಒಂದು ಮಹಾಪುರವೇ ನಾವು ಒಂದು ಹರಿದು ಬರುವುದನ್ನು ನಾವು ಒಂದು ಜಾತ್ರಾ ಸಮೂಹದಲ್ಲಿ ನಾವು ನೋಡಬಹುದು ಮಕ್ಕಳೇ. ರಿವಾಹಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಅಂತಂದರೆ ಹೆಜ್ಜೆ ಕುಣಿತ ಆಗಿರ್ಬೋದು. ಇವಾಗ ನಾವು ಜಾತ್ರಾ ಸಮಯಗಳಲ್ಲಿ ನಾವು ಡೊಳ್ಳು ಕುಣಿತ ನೋಡ್ತೀವಿ, ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ ಆಗಿರ್ಬೋದು. ಜನಪದ ಕಲೆಗಳ ಒಂದು ಮಹಾಪುರದ ಒಂದು ಸಂಭ್ರಮ ನಾವು ನೋಡ್ಬೋದು. ಹೀಗೆ ಕುಣಿತ ಸ್ಪರ್ಧೆಗಳು ನಾವು ನೋಡಬಹುದು. ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಒಂದು ಪ್ರಮುಖ ಕೊಂಡಿಯಾಗಿದೆ. ಅಂತಂದರೆ ಇವೇನಾಗಿದೆ, ಎಲ್ಲ ಒಂದು ಕಲೆಗಳಿಂದ ಏನಾಗಿದೆ, ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವಂಥ ಒಂದು ಪ್ರಮುಖ ಒಂದು ಕೊಂಡಿಯಾಗಿರುವುದನ್ನು ನಾವು ಕಾಣುತ್ತೇವೆ. ಲಕ್ಷ್ಮೀಶ್ವರದ ದೂದ ಪಿರಾರರ ಉಸಿರಿನಲ್ಲಿ ಹೊರಡುವಂಥ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು. ಇಲ್ಲಿ ಏನಾಗಿದೆ, ಉಸಿರಿನಲ್ಲಿ ಹೊರಡುವಂಥ ಒಂದು ಸಂದಲ್ ಮೆರವಣಿಗೆ ಏನಾಗಿದೆ, ಒಂದು ಹಿಂದೂ ಬಾಂಧವರ ಮನೆಯಿಂದ ಮಾತ್ರ ಪ್ರಾರಂಭವಾಗುವುದು. ಹಿಂದೂ ಬಾಂಧವರ ಒಂದು ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯತೆಯ ಪ್ರತೀಕವಾಗಿದೆ. ಅಂದರೆ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವೈಕ್ಯತೆ ಎಂದು ಪ್ರತೀಕವಾಗಿದೆ. ಇಳಕಲ್ಲಿನ ಮುತುಜಾ ಖಾದಿಯವರ ಉರುಸಿಗೆ ಸೇರುವಂಥ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ. ಇಲ್ಲೇನಾಗಿದೆ, ಮುತುಜಾ ಖಾದಿ ಅವರ ಉಸಿರಿಗೆ ಸೇರುವಂಥ 3-4 ಲಕ್ಷ ಜನರಿಗೆ ಹಿಂದೂಗಳ ಸಂಖ್ಯೆ ಏನಾಗಿದೆ, ಹೆಚ್ಚಿನದಾಗಿದೆ. ಉರುಸು ನಡೆಯುವಂಥ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುವುದು. ಅಲ್ಲಿ ಏನಾಗಿದ್ದಾರೆ, ಅಲ್ಲಿ ಹೆಚ್ಚಿನದಾಗಿ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುವುದನ್ನು ನಾವು ಕಾಣಬಹುದು ಮಕ್ಕಳೇ. ಮತ್ತು ಉಸಿರಿನ ದಿನ ಸಲ್ಲಿಸುವಂಥ ಗಂಧ ಆಗಿರ್ಬೋದು, ಪುಷ್ಪಾದಿಗಳ ಸೇವೆಯೂ ಒಂದು ಗೌಡ ಕುಲಕರ್ಣಿ ಚೌಹಾಣ ಮನೆತನದವರಾಗಿರುವುದನ್ನು ನಾವು ಕಾಣಬಹುದು ಮಕ್ಕಳೇ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ, ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರುವಂಥ ಒಂದು ನವಲಗುಂದ ತಾಲೂಕು ನವಲಗುಂದ, ಯಮನೂರಿನ ಚಾಂಗಾದೇವರ ಜಾತ್ರೆ, ಯಮನೂರಿನ ಚಾಂಗಾದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಏನು ಮಾಡುತ್ತೆ, ಚಾಂಗಾದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವುಗಳನ್ನು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ. ಹಿಂದೂಗಳಿಗೆ ತಮ್ಮ ಕಷ್ಟಗಳು ಬಂದಾಗ ಜಾತ್ರೆಗಳಿಗೆ ಹೋಗಿ ತಮ್ಮ ಅರ್ಕೆಗಳನ್ನು ಕಟ್ಟಿಕೊಂಡು ಅವರು ಹೇಗೆ ತಿಳಿಸುತ್ತಾರೋ ಅದೇ ರೀತಿಯಲ್ಲಿ ಇವು ಮುಸ್ಲಿಮರಿಗೂ ಕೂಡ ಒಂದು ಪುಣ್ಯಕ್ಷೇತ್ರಗಳಾಗಿರುವುದನ್ನು ನಾವು ಈ ಒಂದು ಸ್ಥಳಗಳು ಆಗಿರುವುದನ್ನು ನಮಗೆ ಒಂದು ತುಂಬ ವೈಶಿಷ್ಟ್ಯವಾಗಿದೆ. ನಮಗೆ ಒಂದು ಕುತೂಹಲವನ್ನು, ನಮಗೆ ಸಂತೋಷವನ್ನು ಕೊಡುವುದನ್ನು ನಾವು ಕಾಣಬಹುದು ಮಕ್ಕಳೇ. ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವಂಥ ಒಂದು ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಅಂತಂದರೆ ಹಿಂದೂ ಮುಸ್ಲಿಮರನ್ನು ನಾವು ಒಂದುಗೂಡಿಸುವುದು, ಎಲ್ಲರೂ ಒಂದೇ ಎನ್ನುವಂಥ ಒಂದು ಮತೀಯ ಸಾಮರಸ್ಯವನ್ನು ನಾವೆಲ್ಲರೂ ಒಂದೇ, ಭೇದ ಭಾವ ಇಲ್ಲದೆ ಒಂದು ಸಾಮರಸ್ಯವನ್ನು ಗಟ್ಟಿಗೊಳಿಸುವಂಥ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಂಥ ಒಂದು ಉರುಸುಗಳು ಅಂತಂದರೆ ಎಲ್ಲರೂ ಒಂದೇ ಎನ್ನುವಂಥ ಒಂದು ಭಾವನೆಯನ್ನು ನಾವು ಕಾಣಬಹುದಾಗಿದೆ. ಆದರ್ಶ ಭಾರತದ ಏಳಿಗೆಗೆ, ನಮ್ಮ ಒಂದು ಏಳಿಗೆಗೆ ಏನಾಗಿದೆ, ಅನಿವಾರ್ಯದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಒಂದು ಕುಂದಣ ಕೂಡಿಸಿದಂತಾಗುತ್ತದೆ. ನಮಗೆ ಚಿನ್ನಕ್ಕೆ ಇಲ್ಲಿ ಕವಿ ಯಾವ ರೀತಿ ವಿವರಣೆ ಮಾಡಿದ್ದಾರೆ ಅಂದರೆ, ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಚಿನ್ನಕ್ಕೆ ನಾವು ಅರಳನ್ನು ಯಾವ ರೀತಿ ನಾವು ಕೂಡಿಸಿ ಒಂದು ಸರದ ರೂಪದಲ್ಲಿ ನಾವು ಕಾಣುತ್ತೇವೆ, ಅದೇ ರೀತಿಯಲ್ಲಿ ಕವಿ ಇಲ್ಲಿ ಏನು ಮಾಡಿದ್ದಾರೆ, ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಎಂಬುದನ್ನು ಕವಿ ಇಲ್ಲಿ ವರ್ಣಿಸಿರೋದು ಹಿಂದೂ ಮತ್ತು ಮುಸ್ಲಿಮರಿಗೆ
ಆ ಒಂದು ಒಗ್ಗಟ್ಟನ್ನು ಇಲ್ಲಿ ನಾವೇನು ಮಾಡಿದರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತೆ ಎಂಬುದನ್ನು ಕವಿ ವರ್ಣಿಸುವುದನ್ನು ಕಾಣುತ್ತೇವೆ ಮಕ್ಕಳೇ. ನಿಮಗೆ ಮಮತಾ ಕನ್ನಡ ಟ್ಯೂಷನ್ಸನ್ನು ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಕಾಯಿರಿ. ಧನ್ಯವಾದಗಳು.